ಹಾಯ್ ಆಲ್. ತುಂಬ ದಿವಸ ಆಗಿತ್ತು ವೀಡಿಯೋಸ್ ಅಪ್ಲೋಡ್ ಮಾಡಿ ನಾನು. ಇದು ಸ್ವಲ್ಪ ಹಳೇದೆ, ವರಮಹಾಲಕ್ಷ್ಮಿ ಹಬ್ಬದ್ದು. ಬಟ್ ನಿಮಗೆ ಅಟ್ಲೀಸ್ಟ್ ಗಣೇಶ ಹಬ್ಬಕ್ಕೆ ಈ ಡೆಕೋರೇಷನ್ ನೋಡೋಕ್ಕೆ ಸಿಗಲಿ ಅಂತ ಹೇಳಿಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಐ ಆಮ್ ವೆರಿ ಸಾರಿ. ಸೊ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫಸ್ಟು ಎಲ್ಲ ಹೂಗಳನ್ನೂ ಕಟ್ಕೊಂಡು ಕುಚ್ಚು ಥರ ಮಾಡ್ಕೊತಾ ಇದ್ದೀವಿ, ಹಾರಗಳು ಮಾಡ್ಕೊಂಡ್ವಿ. ಆ್ಯಂಡ್ ಸ್ಟಾರ್ಟಿಂಗ್ ಏನು ಮಾಡಿದ್ವಿ ಅಂದರೆ ಬ್ಯಾಕ್ಗ್ರೌಂಡ್ಗೆಲ್ಲ ಟೇಬಲ್ಗಳಿಗೆ ವುಡನ್ ಪೀಸಸ್ನ ಕಟ್ಕೊಂಡಿದ್ದೀವಿ. ಸೊ ನಮ್ಮ ಮಾವ ವುಡನ್ ಪೀಸಸ್ನ ಕಟ್ಕೊತಾ ಇದ್ದಾರೆ. ಯಾವುದಾದ್ರೂ ಹಗ್ಗದಲ್ಲಿ ದಾರದಲ್ಲಿ ಗಟ್ಟಿಯಾಗಿರಬೇಕು ಆ ಥರ ಕಟ್ಕೊಳ್ಳಿ. ಬ್ಯಾಕ್ 2 ಕಾಲುಗಳಿಗೆ, ಟೇಬಲ್ ಕಾಲುಗಳಿಗೆ ಕಟ್ಕೊಳ್ಳಿ. ಅದು ಒಂದು ಸ್ಕ್ವೇರ್ ಫಾರ್ಮಲ್ಲಿ ಕಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬ್ಯಾಕ್ಗ್ರೌಂಡ್ ದೊಡ್ಡದಾಗಿ ಡೆಕೋರೇಟ್ ಮಾಡ್ಕೋಬೋದು. ಸೊ ಗಟ್ಟಿಯಾಗಿ ಕಟ್ಕೊಳ್ಳಿ. ಸ್ವಲ್ಪ ಹೈಟಾಗಿದ್ದರೆ ಒಳ್ಳೆಯದು. ಲಕ್ಷ್ಮಿ ಕೂರಿಸಿದವಾಗ ನಿಮ್ಗೆ ಗೊತ್ತಾಗೋದಿಲ್ಲ ಅದೆಷ್ಟು ಹೈಟು ಅಂತ. ಸೊ ಸ್ವಲ್ಪ ಹೈಟ್ ಇದ್ದರೆ ಒಳ್ಳೆಯದು. ಅಟ್ಲೀಸ್ಟ್ ನಮ್ಮ ಶೋಲ್ಡರ್ಸ್ ತನಕ ಇದ್ದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಹೈಟು ಅಷ್ಟಿರಲಿ. ಆ್ಯಂಡ್ ನೆಕ್ಸ್ಟು ಅದನ್ನು ಕಾಟನ್ ಬಾಕ್ಸಸ್ನ ನಾವು ಹೊಲ್ಕೊಂಡಿದ್ದೀವಿ ಆ್ಯಕ್ಚುಲಿ. ಒಂದು ನೀಡಲ್ ಹಾಕ್ಕೊಂಡು ದಾರ ಹಾಕ್ಕೊಂಡು ನೀವು ಹೊಲ್ಕೊಳ್ಳೋದು ಹೆಂಗೆ ಅಂತ ನಿಮಗೆ ಗೊತ್ತು. ಸೊ ಆ ವುಡನ್ ಪೀಸಸ್ಗಳಿಗೆ ನೀಟಾಗಿ ಹೊಲ್ಕೊಂಬಿಡಿ, ಅದು ಸ್ವಲ್ಪ ಗಟ್ಟಿಯಾಗಿ ಕೂರುತ್ತೆ ಆವಾಗ. ಓಕೆ, ಅದಾದಮೇಲೆ ನೀವು ಅದನ್ನು ಕಟ್ಕೊಂಡಾದಮೇಲೆ ಈ ಜೊನ್ನೆ ಎಲೆಗಳು ಬರುತ್ತೆ. ಫ್ಲ್ಯಾಟಾಗಿರೋಂಥದ್ದು ಸಿಗುತ್ತೆ ನಿಮಗೆ, ರೌಂಡಾಗಿರೋದು ಸಿಗುತ್ತೆ, ಡಿಫ್ರೆಂಟ್ ಟೈಪ್ಸಲ್ಲಿ ಸಿಗುತ್ತೆ. ಗ್ರೀನ್ ಕಲರ್ ಇರೋವಂಥದ್ದು ಬ್ಯಾಕ್ಗ್ರೌಂಡ್ಗೆ ಗುಂಡ್ಪಿನ್ನಲ್ಲಿ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಸಣ್ಣದಿರೋವಂಥದ್ದನ್ನ ನೀವು ರೌಂಡ್ ಫಾರ್ಮಲ್ಲಿ ಡಬಲ್ ಟೇಪ್ ಗಮ್ಮಲ್ಲಾದರೂ ಅಂಟಿಸ್ಕೊಳ್ಳಿ ಅಥವಾ ಗುಂಡ್ಪಿನ್ನಲ್ಲಾದರೂ ಅಂಟಿಸ್ಕೊಳ್ಳಿ. ರೌಂಡಾಗಿದ್ದರೆ ಚೆನ್ನಾಗಿ ಕಾಣಿಸುತ್ತೆ ಲಕ್ಷ್ಮಿ ಬ್ಯಾಕ್ಗ್ರೌಂಡ್ಗೆ. ಅದಾದಮೇಲೆ LED ಲೈಟ್ಸ್ಗಳನ್ನ ನಾವು ಚುಚ್ಕೋಬೇಕು. ಅದಕ್ಕೆ LED ಲೈಟ್ಸ್ಗಳನ್ನ ಚುಚ್ಕೊಳ್ಳೋದಕ್ಕೆ ಸ್ಕ್ರೂ ಡ್ರೈವರ್ ಅಥವಾ ಸಿಸರ್ ಯಾವುದ್ರಲ್ಲಾದರೂ ಆ ಕಾಟನ್ ಬಾಕ್ಸ್ ಸಮೇತ ಹಿಂದ್ಗಡೆಯಿಂದ ಚುಚ್ಕೊಳ್ಳಿ. ಈ ಥರ ರೌಂಡ್ ಮಾಡ್ಕೊಂಡು ಆವಾಗ LED ತೂರಿಸ್ಬೋದು ಆರಾಮಾಗಿ. ಸೊ ನಮ್ಮದು ಡೆಕೋರೇಷನ್ ಆಯಿತು. ಡೆಕೋರೇಷನ್ ಆದಮೇಲೆ ಲಕ್ಷ್ಮಿನ ನಾವು ರೆಡಿ ಮಾಡ್ಕೋತಾ ಇದ್ದೀವಿ. ಇದು ಸ್ವಲ್ಪ ಕತ್ಲೆ ಇತ್ತು, ಕರೆಂಟ್ ಹೋಗ್ಬಿಟ್ಟಿತ್ತು ಆ ಟೈಮಲ್ಲಿ. ರಾತ್ರಿನೇ ನಾವು ಹಿಂದಿನ ದಿನ ರಾತ್ರಿ ಇದನ್ನು ರೆಡಿ ಮಾಡ್ಕೊಂಡಿದ್ದು. ಹಿಂದಿನ ದಿನ ರಾತ್ರಿ ಸೀರೆ ಉಡಿಸಿ ಜ್ಯುವೆಲ್ರಿ ಹಾಕಿ ರೆಡಿ ಮಾಡ್ಕೊಂಡ್ವಿ. ನೆಕ್ಸ್ಟ್ ಡೇ ಅಷ್ಟರಲ್ಲಿ ನಾವು ಅದಕ್ಕೆ ಮುಖವಾಡ ಎಲ್ಲ ಹಾಕಿ ಇನ್ನೂ ಸ್ವಲ್ಪ ಡೆಕೋರೇಷನ್ ಮಾಡ್ಕೊಂಡ್ವಿ. ಸೊ ಇದು ನಮ್ಮ ಫೈನಲ್ ಲುಕ್ಕು. ಎಲ್ಲ ಐಟಮ್ಸ್ಗಳನ್ನ ಮುಂದೆ ಇಟ್ಟು ಟೇಬಲ್ ಮೇಲೆ ಅದಕ್ಕೆ ಸ್ವಲ್ಪ ಹಾರಗಳು ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೊಂಡಿದ್ದೀವಿ. ಸೊ ಇದು ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ.